ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಬಂದೀವಿ ಸೌದತ್ತಿ ಕೋಟೆಗೆ. ಇದು ಸೈಡಿಂದ ವ್ಯೂ ನೋಡ್ರಿ ಸೌದತ್ತಿ ಕೋಟೆಗೆ. ಮುಂದೆಲ್ಲ ಹಿಂಗೆ ಗಿಡ ಹಚ್ಚಾರ. ಮೊದಲೆಲ್ಲ ಮೇಂಟೆನೆನ್ಸ್ ಇತ್ತಂತ್ರಿ, ಈಗಂತೂ ಇಲ್ಲ. ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ನಾನು 6 ವರ್ಷದಿಂದ ಬಂದು ನೋಡ್ಕೊಂಡು ಹೋಗಿದ್ದೆ. ಚಿನ್ನಿ ಮತ್ತು ಚುಕ್ಕಿಯ ನೋಡಿರಲಿಲ್ಲ. ಹಂಗೆ ಚಿನ್ನಿಗೂ ಬೇಜಾರಾದ್ರನಾತಿದ್ಲ, ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಬಂದ್ರಾತು ಅಂತ ಹೇಳಿ ಹೋಗಿದ್ವಿ. ಚಿನ್ನಿ ಮತ್ತು ಚುಕ್ಕಿ ಅವ್ರ ಪಪ್ಪ ಹೋಗಿ ಅಲ್ಲಿ ಮುಂದೆ ನಿಂತಾರ್ರಿ. ಇದು ನೋಡ್ರಿ ಕಾಂಪೌಂಡ್, ಮೊದಲಿನ ಕಾಂಪೌಂಡ್ ಎಷ್ಟು ಚಂದ ಐತಿ ಅಂತ ಹೇಳಿದ್ರೆ ಈ ವಿಡಿಯೋದಾಗ ಕಾಣಿಸಾದದ್ದು ನಿಮಗೆ. ಇಲ್ಲಿ ಅಷ್ಟ ಐತ್ರಿ, ಇದು ಮುಂದೊಂದು ಕಡೆ ಬಿದ್ದೈತಿ, ಇಷ್ಟ ಐತಿ. ಆ ಕಡೆ ಸೈಡ್ ಬಿದ್ದೈತಿ ಒಂದು ಸ್ವಲ್ಪ. ಬರ್ರಿ ಸೌದತ್ತಿ ಕೋಟೆಗೆ ಎಲ್ಲರಿಗೂ ಸ್ವಾಗತ. ಬರ್ರಿ ನೋಡಿ ಬರೋಣ ಅಂತ, ಕೋಟೆ ಒಳಗೆ ಹೆಂಗೈತೆ ಅಂತೇಳಿ. ಚಿನ್ನಿ ಮತ್ತು ಚುಕ್ಕಿ ನಿಮ್ಗೆಲ್ಲರಿಗೂ ಹಾಯ್ ಹೇಳತ್ತಾರ ನೋಡ್ರಿ ಫ್ರೆಂಡ್ಸ್. ಇದು ಸೌದತ್ತಿ ಕೋಟೆ ಬಗ್ಗೆ ಇಲ್ಲೇ ಬರ್ದಾರ್ರಿ. ಸೌದತ್ತಿಗೆ ಮೊದಲು ಸೌಗಂಧಿಪುರ ಅಂತಿದ್ರಂತ್ರಿ, ಈಗ ಸೌದತ್ತಿ ಅಂತಾರೆ. ಇದನ್ನು ಜಾಯಗೊಂಡ ದೇಸಾಯಿ ಅವರು 1735ರಿಂದ 1758 ಆಡಳಿತದೊಳಗಾದಂಥ ಕೋಟೆ ನೋಡ್ರಿ. ಇದಕ್ಕೆ ಸರಿಸುಮಾರು 8.5 ಲಕ್ಷ ರೂಪಾಯಿ ವೆಚ್ಚಾಗೈತಂತ್ರಿ. ಆವಾಗಿನ ಟೈಮ್ದಾಗ 3 ಕೋಟೆ ಕಟ್ಟ್ಯಾರಂತ್ರಿ. ಇಂಥವು ಶಿರ್ಸಂಗಿ ಒಳಗೊಂದು, ಇಲ್ಲೊಂದು, ಮತ್ತೊಂದು ಎಲ್ಲೇ ಅಂಥೇಳಿ ನನಗೂ ಅಷ್ಟು ಗೊತ್ತಿಲ್ಲ. ಒಟ್ಟು 3 ಕೋಟೆ ಕಟ್ಟ್ಯಾರಂತ್ರಿ. ಆಗಿನ ಜನ ಅವ್ರ ಆಡಳಿತದೊಳಗಿದ್ದಂಥ ಟೈಮ್ನ ಸುವರ್ಣ ಯುಗ ಅಂಥೇಳಿ ವರ್ಣಿಸ್ತಿದ್ರಂತ್ರಿ. ಅಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡಿದ್ರಂತ. ಇಲ್ಲಿ ಕಾಡಸಿದ್ದೇಶ್ವರ ದೇವಸ್ಥಾನ ಐತ್ರಿ. ಇದು ಏನು ಜಾಯಗೊಂಡ ದೇಸಾಯಿ ಅದಾರಲ್ರಿ, ಅವ್ರ ಮನೆ ದೇವ್ರಿ. ನಲ್ಗೊಂಡು ಶಿರ್ಸಂಗಿ ದೊರೆಗಳ ವೀರಶೈವ ಕಾಡಸಿದ್ದೇಶ್ವರ ಸಂಸ್ಥಾನ. ಬರ್ರಿ ಗುಡಿನೂ ಹೆಂಗೈತಿ ಅಂತ ಹೇಳಿ ನೋಡ್ಕೊಂಬ ಅಂತ್ರಿ. 1942 ರಾಷ್ಟ್ರವ್ಯಾಪಿ ಚಲೇಜಾವ್ ಚಳವಳಿ ಆತಲ್ರಿ, ಆ ಟೈಮ್ದೊಳಗೆ ಅಗ್ನಿ ಆಹುತಿ ಆಗೈತಂತ್ರಿ. ಇದು ಕೋಟೆ, ಇದೇ ಸೇಮ್ ಕೋಟೆ. ನಾ ಇನ್ನೊಂದು ಗೊತ್ತಿಲ್ಲ ಅಂದಲ್ರಿ, ಒಂದು ಶಿರ್ಸಂಗಿ, ಒಂದು ನವಲಗುಂದ ಮತ್ತು ಒಂದು ಸೌದತ್ತಿ. ಈ 3 ಪ್ಲೇಸ್ ಒಳಗೆ 3 ಕೋಟೆಗಳದಾವಂತ್ರಿ. ಸೇಮ್ ಇದೇ ಟೈಪ್ ಅದಾವಂತ ಅಲ್ಲೇನು. ಬರೀ ಒಳಗೆ ಹೋಗೋಣಂತ. 400 ವರ್ಷದ ಹಳೆ ಕೋಟೆ ಅಂತ ನೋಡ್ರಿ. ಇದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕೊಳಗೆ ಐತ್ರಿ. 400 ವರ್ಷದ ಹಳೆಯ ಕೋಟೆ. 16 ಮತ್ತು 17ನೇ ಶತಮಾನದೊಳಗೆ ಕಟ್ಟ್ಯಾರಂತ್ರಿ ಈ ಕೋಟೆನ. ಸರಿಸುಮಾರು 8 ವರ್ಷ ಕಟ್ಟ್ಯಾರಂತ್ರಿ. 8 ವರ್ಷ ಕಟ್ಟ್ಯಾರ. ಅಲ್ಲಿ ಒಂದು ಸ್ವಲ್ಪ ಬಿದ್ದೈತೆ ನೋಡ್ರಿ ಮ್ಯಾಲೆಲ್ಲ. ಮೊದಲು ಹಿಂಗೇನು ಬಿದ್ದಿರಲಿಲ್ಲ. ನಾನು ಅವಾಗ ಬಂದಾಗ ಚಲೋ ಇತ್ತು, 6 ವರ್ಷದ ಹಿಂದೆ. ಈಗ ಮತ್ತೆ ಭಾಳ ಹಾಳಾಗೈತಿ. ಹಿಂಗೆ ಗೋಡಿ ಒಳಗೆಲ್ಲ ಬೇರೆ ಬಿಟ್ಟು ಗಿಡ ಎಲ್ಲ ಹುಟ್ಟಾಕತ್ತಾವು. ಹಂಗೆ ಆದ ತಕ್ಷಣ ಗೋಡಿ ಎಲ್ಲ ವೀಕ್ ಹಾಕ್ಕೊಂತ ಬರ್ತಾವೆ. ಆ ಟೈಮ್ದೊಳಗೆ ಬಿರುಕು ಬಿಡಕ್ಕೆ ಸ್ಟಾರ್ಟ್ ಆಕೈತಿ, ಬೀಳ್ತೈತಿ. ಒಂದೊಂದು ಕಲ್ಲೂ ಎಂತೆಂಥ ದೊಡ್ಡ ದೊಡ್ಡ ಅದಾವಂದ್ರೆ ವಿಚಿತ್ರ ಅನ್ನಿಸ್ತೈತಿ ರೀ ನೋಡಕ್ಕೆ. ಇದರಂತೂ ಮನುಷ್ಯಾಗ ಹೆಂಗೆ ಎತ್ತಾಕಂತೂ ಸಾಧ್ಯನೇ ಇಲ್ಲ. ಹೆಂಗೆ ಕಟ್ಟಿರ್ಬೇಕು ಆಗಿನ ಟೈಮ್ದೊಳಗೆ. ಮತ್ತು ಈಗಿದ್ದಂಥ ಏನೂ ಸಲಕರಣೆಗಳು ಅವಾಗಿರಲಿಲ್ಲ. ಆ ಟೈಮ್ದೊಳಗೂ ಹೆಂಗೆಲ್ಲ ಕಟ್ಟ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಜೇನು ಗೂಡು ಕಟ್ಟೈತಿ ಇಲ್ಲಿ. ಹಂಗೆ ಚಿನ್ನಿಗೆ ತೋರ್ಸಾತಿದ್ವಿ, ಜೇನು ಗೂಡು ಐತಿ ನೋಡಲ್ಲಿ ಅಂಥೇಳಿ. ಈಗೀಗೆಲ್ಲ ನೋಡಕ್ಕೆ ಸಿಗೋದು ಅಪ್ರೂಪ ರೀ. ಸಿಕ್ಕಾಗ ಮಕ್ಕಳಿಗೆಲ್ಲ ತೋರಿಸ್ಬಿಡ್ಬೇಕು, ಹಿಂಗಿತ್ತ ಹಿಂಗಿಲ್ಲ, ಮೊದ್ಲು ಹಿಂಗಿರ್ತಿತ್ತು ಅಂಥೇಳಿ ಹುಡುಗರಿಗೆ ನಾವು ಹೇಳತ್ತಿದ್ವಿ. ಮೊದಲು ಇಲ್ಲಿ ಬೇರೆ ಗೇಟ್ ಇತ್ತಂತ್ರಿ ಕಲ್ಲಿಂದ, ಅದೆಲ್ಲ ಮುರಿದು ಹೋಗೈತಂತ. ಈಗ ಬೇರೆ ಗೇಟ್ ಮಾಡ್ಸ್ಯಾರ, ಕೆಬ್ಣದ ಐತಿದ್ವಿ ಗೇಟ್. ಆ ಮೊದಲಿನ ಗೇಟೆಲ್ಲ ಮುರಿದು ಹೋಗೈತಿ. ಎಷ್ಟು ಚಂದ ನೋಡ್ರಿ ಅಲ್ಲೆಲ್ಲ, ಹೆಂಗೆ ಏನೂ ಸಪೋರ್ಟ್ ಇಲ್ಲದೆ ಆ ಕಲ್ಲುಗಳನ್ನು ಆಗಿನ ಟೈಮ್ ಒಳಗೆ ಅವರೆಲ್ಲ ಹೆಂಗೆ ಜೋಡಿಸಿರ್ಬೇಕು, ಹೆಂಗೆ ಇದನ್ನು ಡಿಸೈನ್ ಮಾಡಿರ್ಬೇಕು ಅನ್ನೋದು ಒಂದು ವಿಚಿತ್ರ ಅನ್ನಿಸ್ತೈತಿ. ಆವಾಗಿನ ಕೋಟೆಗಳ ನಿರ್ಮಾಣಗಳು ಹೆಂಗೆ ಐತಿ, ಅವ್ರು ಎಷ್ಟು ಕಷ್ಟಪಟ್ಟಾರಂಥೇಳಿ ಈ ಕೋಟೆಗಳನ್ನು ನೋಡಿದಾಗ ನಮಗೆ ಗೊತ್ತಾಕೈತಿ. ಈಗಂತೂ ಇಂಥವೇ ನಿರ್ಮಾಣ ಮಾಡೋಕ್ಕಾಗಂಗಿಲ್ಲ ರೀ. ಆದರೆ ಇದ್ದಿದ್ದನ್ನು ಉಳಿಸ್ಕೊಂಡು ಹೋಗ್ಬೇಕು. ಇದನ್ನು ನೋಡಿದ್ರೆ ಒಂಥರ ಎಷ್ಟು ಖುಷಿ ಅನ್ನಿಸ್ತೈತಲ್ಲ, ಅಷ್ಟು ಬೇಜಾರಾಕೈತಿ. ಯಾಕಂತ ಹೇಳಿದ್ರೆ ಅಲ್ಲಿ ಎಂತೆಂಥ ಕಲ್ಲು ಹೆಂಗೆಲ್ಲ ಡಿಸೈನ್ ಮಾಡಿ ಅಷ್ಟು ಚಂದ ಕಟ್ಟ್ಯಾರ. ಈಗ ಅದಕ್ಕೆ ಹೊಳ್ಳಿ ಮೇಂಟೆನೆನ್ಸ್ ಇಲ್ಲದೆ ಅದು ಭಾಳ ಹಾಳಾಗಕತ್ತೈತಿ ಅನ್ನೋದೊಂದು ಬೇಜಾರು. ಇದು ನವಲಗುಂದ ಶಿರ್ಸಂಗಿ ಸಂಸ್ಥಾನಿಕರು ಕಟ್ಟಿದ ಕೋಟೆ ಅಂತ್ರಿ. ಇಮ್ಮಡಿ ಜಾಯಗೊಂಡ ದೇಸಾಯಿ ಅವರು ಕಟ್ಟಿಸಿದ ಕೋಟೆ ಇದೆ.
ಅವರು ಕೊನೆ ದೊರೆಯಾಗಿ ಲಿಂಗರಾಜ್ ದೇಸಾಯಿ ಅವರಿದ್ದರೆ ಅವರಿಗೆ ಮಕ್ಕಳು ಇರಲಿಲ್ಲ ಅಂಥೇಳಿ ಅವರು ಭಾಳ ದಾನಗಳನ್ನು ಕೊಟ್ಟಾರೆ. ಸವದತ್ತಿ ಒಳಗೆ ಎಷ್ಟೋ ಪ್ಲೇಸ್ಗಳೆಲ್ಲ ಅವರು ಶಿರ್ಸಂಗಿ ದೇಸಾಯಿ ಅವರು ಅಂತಿರ್ತಾರೆ. ನಾನು ಕೇಳೀನಿ. ನಾನು ಬಂದಮೇಲೆ ಇಲ್ಲಿ ಒಂದು ಕಡೆ ಲಿಂಗರಾಜ್ ದೇಸಾಯಿ ಸರ್ಕಲ್ ಅಂತೂ ಐತಿ. ಅಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದನ್ನು ನಾವು ಚಲೋತ್ತಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ರೀ. ಆದ್ರೆ ಇದು ಹಾಳಾಗಕತ್ತಿದ್ದು ನೋಡಿನ ಬೇಜಾರು ಅನ್ನಿಸ್ತೈತಿ. ಮೊದಲೆಲ್ಲ ಹಿಂಗಿರಲಿಲ್ಲ ಅಂಥೇಳಿ ನಮ್ಮ ಮನೆಯವ್ರನ್ನೂ ಹೇಳಾಕತ್ತಿದ್ರು. ಅವ್ರದ್ದು ಸಣ್ಣವರಿದ್ದಾಗಿಂದೆಲ್ಲ ಮೆಮೊರಿ ಶೇರ್ ಮಾಡ್ಕೊಳಕತ್ತಿದ್ರು. ನಮಗೂ ಒಂದು ಹೆಮ್ಮೆ ರೀ, ನಾವು ಸವದತ್ತಿಯವರಾಗಿ ಇಲ್ಲೇ ನಮ್ಮದು ಸವದತ್ತಿ ಹತ್ರ ಒಂದು ಹಳ್ಳಿ ಕುರಿನ್ಕೊಪ್ಪ ಅಂಥೇಳಿ. ಹಾಗಾಗಿ ನಾವು ಸವದತ್ತಿಯವರಲ್ಲ, ನಮ್ಮೂರನ್ನ ವಿಶೇಷತೆ ಏನೈತಿ ಅಂಥೇಳಿ ಜನಕ್ಕೆ ತೋರಿಸೋಣ ಅಂಥೇಳಿ ಅನ್ನಿಸ್ತಾ ಹಾಗಾಗಿ ಇದನ್ನು ವಿಡಿಯೋ ಮಾಡ್ಕೊಂಡ್ವಿ. ಇದು ನೋಡ್ರಿ, ಸೈನಿಕರೆಲ್ಲ ಬಂದಾಗ ಉಳ್ಕೊಳಕಂಥೇಳಿ ಇದೊಂದು ಸಣ್ಣ ರೂಮ್ ಗತಿ ಐತ್ರಿ. ಒಳಗೆ ಹೋಗಲಿಲ್ಲ, ನಾವು ಹೊರಗಿಂದ ಮಾಡ್ಕೊಂಡ್ವಿ. ಇದು ಎಂಟ್ರೆನ್ಸ್ ನೋಡ್ರಿ. ಆ ಗೇಟಿಂದ ನೆಕ್ಸ್ಟ್ ಎಂಟ್ರೆನ್ಸ್ ಇದು ನೋಡ್ರಿ. ಒಳಗೆಲ್ಲ ನೋಡಕ್ಕೆ ಎಷ್ಟು ಖುಷಿ ಅನ್ನಿಸ್ತೈತೆ ಅಂದ್ರೆ ಅಷ್ಟು ಚಂದ ಐತ್ರಿ. ಖರೆ ಅಂದರು ಭಾಳ ಇಷ್ಟ ಆಯ್ತು ನನಗೆ. ಆದರೆ ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಇದ್ದಿದ್ರೆ ಇನ್ನೂ ಚಂದ ಉಳಿಸ್ಕೋಬೋದು ನಾವು ಇದನ್ನು ಅಂಥೇಳಿ ಅನ್ನಿಸ್ತು. ಹೊಳ್ಳೆ ಅಂತೂ ನಿರ್ಮಾಣ ಮಾಡೋಕ್ಕಾಗಂಗಿಲ್ಲ ರೀ. ಇಂಥವೆಲ್ಲ ಕೋಟೆಗಳನ್ನು, ಕಲ್ನ್ಯಾಗ ಕೆತ್ತಿದಂಥ ಗುಡಿಗಳನ್ನು ನಾವು ಹೊಳ್ಳೆ ನೋಡೋಕ್ಕಂತೂ ಸಿಗಂಗಿಲ್ಲ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ತೋರ್ಸೋಕ್ಕಾದ್ರೂ ಇಂಥ ಪ್ಲೇಸ್ಗಳು ಇರಲಿ, ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಪೀಳಿಗೆಗೆಲ್ಲ ಗೊತ್ತಾಗಲಿ ಅನ್ನೋದೊಂದು ಖುಷಿ ಇರ್ತೈತಿ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡ್ವಿ. ನಮ್ಮ ಚಿನ್ನಿಗೆ ಮತ್ತು ಚುಕ್ಕಿಗೆ ಭಾಳ ಖುಷಿಯಾಗೈತಿ ರೀ. ಒಳಗೆಲ್ಲ ಓಡಾಡಕತ್ತಿದ್ರೆ ಬರೀ ಒಳಗೆ ಹೆಂಗೈತಿ ಅಂಥೇಳಿ ನೋಡ್ಕೊಂಡು ಬರೋಣಂತ. ನಾನು 6 ವರ್ಷದಿಂದ ಬಂದಿಲ್ಲ, ನನಗೂ ಎಲ್ಲ ಮರ್ತಂಗಾಗೈತಿ. ಇಲ್ಲಿ ನೋಡ್ರಿ, ಬಾದಾಮಿಕಾಯಿ ಗಿಡ ಇತ್ತು. ಚಿನ್ನಿಗೆ ತೋರ್ಸಾತಿದ್ದೆ. ನಾವು ಹಿಂಗೆ ಸಣ್ಣವರಿದ್ದಾಗ ಹಿಂಗೆ ಬಾದಾಮಿಕಾಯಿ ಆಗಿರ್ತಿದ್ದು. ಇದು ಕೆಂಪಾದ್ರೆ ಹೊಡ್ಕೊಂಡು ತಿಂತಿದ್ವಿ, ಒಳಗೆ ಬಾದಾಮಿ ಇರ್ತಿತ್ತು ಅಂಥೇಳಿ. ಈಗೆಲ್ಲ ಬಾದಾಮಿನ ತಂದು ಕೊಟ್ಬಿಡ್ತೀವಿ, ಇದನ್ನೇನು ತೋರ್ಸೋಕ್ಕೂ ಸಿಗಂಗಿಲ್ಲ. ಇಲ್ಲೊಂದು ಬಾವಿ ಐತ್ರಿ, ದೊಡ್ಡದು ಚೌಕ ಐತ್ರಿ ಅದು ಬಾವಿ. ಇಲ್ಲಿ ನೋಡ್ರಿ, ಅಲ್ಲೆಲ್ಲ ಬಿದ್ದುಬಿಟ್ಟೈತಿ. ಹೋಸರೆ ಬಾವಿ ಹತ್ರ ನಾವು ಬಂದಾಗ 6 ವರ್ಷದಿಂದ ಬಂದಾಗ ಹಿಂಗೆಲ್ಲ ಅಡ್ಡಾಡ್ಬೋದಿತ್ತು ಸುತ್ತಲೆಲ್ಲ. ಈಗ ಅಲ್ಲಿದೆಲ್ಲ ಕಲ್ಲೆಲ್ಲ ಬಿದ್ದುಬಿಟ್ಟಾವ ನೋಡ್ರಿ. ಅದೇನು ಕಂಪೌಂಡ್ ಇತ್ತಲ್ಲ ಅದೆಲ್ಲ ಬಿದ್ದುಬಿಟ್ಟೈತಿ. ಇದನ್ನು ಕ್ಲೀನ್ ಮಾಡ್ಸಕ್ಕಂತೂ ಏನೋ ಆಕೈತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ವಜ್ಜನ ಕಲ್ಲು ಯಾರು ತೆಗಿಬೇಕ್ರಿ ಅದ್ರೊಳಗಿಂದ. ಆಮೇಲೆ ಇಲ್ಲೇ ಬೇರೆ ವಾಹನಗಳೆಲ್ಲ ಬಂದು ಕ್ಲೀನ್ ಮಾಡೋ ಹಂಗೆ ಪರಿಸ್ಥಿತಿನೂ ಇಲ್ಲ ಅನ್ನಿಸ್ತೈತಿ. ನೋಡ್ರಿ ಹೆಂಗೆಲ್ಲ ಬಿದ್ದೈತಿ, ಎಷ್ಟು ಗಲೀಜಾಗೈತಿ ಅಂಥೇಳಿ. ಗಲೀಜಾದ್ರಾಗಲಿ ರೀ, ಅದ್ರ ಕಲ್ಲುಗಳೆಲ್ಲ ಬಿದ್ದುಬಿಟ್ಟಾವ ಒಳಗೆ. ಒಂಥರ ಬೇಜಾರು ಅನ್ನಿಸ್ತೈತಿ ಇಂಥವೆಲ್ಲ ನೋಡಿದಾಗ. ಇರುವಂಥ ಸಂಪತ್ತುಗಳನ್ನು ನಾವು ಉಳಿಸ್ಕೊಂಡು ಹೊಂಟಿಲ್ಲಲ್ಲ, ಎಷ್ಟು ಹಾಳು ಮಾಡಾಕತ್ತೀವಿ ಅಂಥೇಳಿ ಮನ್ಸಿಗೆ ಬೇಜಾರು ಅನ್ನಿಸ್ತೈತಿ ನೋಡಿದಾಗ. ಎಷ್ಟು ಚಂದ ಐತೆ ನೋಡ್ರಿ ಇಲ್ಲಿ ವ್ಯೂ. ಗಿಡ ಅದೆಲ್ಲ ಗಾರ್ಡನಿಂಗ್ ಸತಿ ಎಲ್ಲ ಗಿಡ ಹಚ್ಚಾರ್ರಿ. ಆದ್ರೆ ಈಗ ಮೇಂಟೆನೆನ್ಸ್ ಇರ್ಲಾರ್ದಕ್ಕೆ ಎಲ್ಲ ಕಡೆ ಕಸ ಜಾಸ್ತಿ ಆಗಿಬಿಟ್ಟೈತಿ. ಇದು ನೋಡ್ರಿ, ದೇವಸ್ಥಾನಕ್ಕೆ ಹೋಗೋ ದಾರಿ ರೀ ಇದು. ಮೇಲೆ ದೇವ್ರ ಗುಡಿ, ಅಲ್ಲೇ ದೇವಸ್ಥಾನ ಐತ್ರಿ, ಕಾಡಸಿದ್ದೇಶ್ವರ ದೇವಸ್ಥಾನ ಅಲ್ಲೈತಿ. ಇಲ್ಲೇ ಶ್ರಾವಣದೊಳಗೆ ಜಾತ್ರೆ ನಡಿತೈತಿ. ಶ್ರಾವಣದಾಗ ಕೊನೆ ಸೋಮವಾರನೂ ಜಾತ್ರೆ ಇರ್ತೈತಂತ ನೋಡ್ರಿ. ಕಲ್ಲೆಲ್ಲ ಹೆಂಗದಾವು ಮೆಟ್ಟಂತ. ಇಲ್ಲಿ ನೋಡ್ರಿ, ಆಡಾಕ ಹುಡುಗರಿಗೆ ಆಡಾಕಂತೇಳಿ ಒಂದು ಗಾರ್ಡನ್ ಮಾಡ್ಯಾರ. ಮೇಂಟೆನೆನ್ಸ್ ಇರ್ಲಾರ್ದ ಎಲ್ಲ ಜಂಗನೂ ಹಿಡ್ದಾವು ಮತ್ತು ಕಸ ಬೆಳೆದೈತಿ. ಹುಡುಗರು ಹೆಂಗಾರ ಆಡ್ಬೇಕ್ರಿ ಅಲ್ಲಿ. ನಮ್ಮ ಚಿನ್ನಿ ಜಾರ್ಗುಂಡಿ ಆಡ್ತೀನಿ ಅನ್ನಕತ್ತಿದ್ಲ. ಆ ಜಾರ್ಗುಂಡಿಗೆ ಒಂದು ಸೈಡ್ ಹಿಡ್ಕೊಳ್ಳೋದಿರ್ಲಾರ್ದಕ್ಕೆ ನಾನು ಹತ್ತಿಸ್ಲಿಲ್ಲ ರೀ. ಈಗ ನನಗೂ ಹೆದರಿಕೆ ಬಂತು, ಬೇಡ ಹತ್ತಬೇಡ ಅಂಥೇಳಿ. ಹಂಗೆ ಸುಮ್ಮನೆ ದೂರಿಂದ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಹೊಳ್ಳಿ ಬರುವಾಗ ಹೋಗೋಣಂತ ಬಾ ಅಂದ್ವಿ ರೀ. ಹೊಳ್ಳಿ ಬರುವಾಗ ಮಳೆ ಫುಲ್ ಹತ್ಬಿಡ್ತಾ, ಹಾಗಾಗಿ ಹೋಗಲೇ ಇಲ್ಲ. ಈಗ ಹೋಗುವಾಗ ಈಗ ಒಂದು ಸ್ವಲ್ಪ ತೋರಿಸ್ಕೊಂಡು ಹೋದ್ರಾತಂಥೇಳಿ ನಿಂತಿದ್ವಿ. ಈ ಕಡೆ ನೋಡ್ರಿ, ಆವಾಗೆಲ್ಲ ರಂಗಮಂದಿರ ಅಂದ್ರೆ ಈ ನಾಟಕಗಳು ನಡೆಯುವಂಥ ಸ್ಟೇಜ್ ಅದೆಲ್ಲ ಇತ್ತಲ್ಲ. ಈ ಕಡೆ ಆ ಸ್ಟೇಜ್ ಐತಂತ್ರಿ, ಅಷ್ಟು ದೊಡ್ಡದು. ಈಗೂ ನಾಟಕಗಳು ನಡೀತಾವಂತ ನಮ್ಮ ಮನೆಯವ್ರು ಹೇಳಾಕತ್ತಿದ್ರು. ಮೊದಲೆಲ್ಲ ಪಿಕ್ಚರ್ ಅದೇನು ಇರ್ತಿರ್ಲಿಲ್ಲಲ್ರಿ, ಟಿ ವಿ. ಅವಾಗೆಲ್ಲ ನಾಟಕ ನೋಡೋಕೆ ಇಲ್ಲೇ ಹೋಗಿದ್ರ ಅಂಥೇಳಿ ಎಲ್ಲ ಹೇಳ್ಕೊಳತ್ತಿದ್ರು ಅವರು. ತಮ್ಮದೆಲ್ಲ ಹಳೆ ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತ ಹೊಂಟಿದ್ರು. ಬರ್ರಿ ಗುಡಿಗೆ ಹೋಗೋಣಂತೆ.
ಚಿನ್ನಿ ಹಿಂಗೇನಾರ ಇದ್ರೆ ಕರ್ಕೊಂಡು ಅಡ್ಡಾಡಕತ್ತಾರಂತೂ ಭಾಳ ಖುಷಿ ರೀ ಈಕಿಗೆ. ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ನೀವು ಅಂತೇಳಿ ಜಗಳ ಮಾಡ್ತಿರ್ತಾಳೆ. ಇಲ್ಲಿ ನೋಡ್ರಿ ಒಳಗೆ ಇದು ಕಟ್ಗೆ ಬಾಗ್ಲ ಐತೆ ನೋಡ್ರಿ. ಇಲ್ಲಿ ಗುಡಿಗೆ ಎಂಟ್ರೆನ್ಸಿಗೆ ಸುತ್ತಲೂ ಹಿಂಗೆ ಕುಂದ್ರುವಂಥ ಕಟ್ಟಿಗತೆ ಜಾಗ ಮಾಡ್ಯಾರ. ಹಿಂಗೆ ನಡಕ ದೇವಸ್ಥಾನ ಐತಿ, ಸೈಡೆಲ್ಲ ಹಂಗೆ ಕುಂದ್ರಾಗ ಜಾಗ ಐತಿ. ಇದು ಯಾವ ಗಿಡ ಅಂಥೇಳಿ ಗೊತ್ತಾಗ್ಲಿಲ್ಲ ರೀ, ಹಂಗೆ ವಿಡಿಯೋ ಮಾಡ್ಕೊಂಡೆ ನೋಡೋಣ ಅಂಥೇಳಿ. ನಿಮ್ಗೆ ಯಾವ್ದಾರ ಗಿಡ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇದು ಯಾವುದು ಅಂಥೇಳಿ. ಬಿದ್ದಾಳಕಿ ನಮ್ಮ ಚಿನ್ನಿಗೂ ನಾವು ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡ್ಬಂದಿದ್ವಿ. ನಾವು ಇಬ್ಬರ ಬಂದಿದ್ವಿ ಮೊದಲು, ಆಕಿನೂ ಹುಟ್ಟಿರ್ಲಿಲ್ಲ ಅವಾಗ ಹೋಗಿದ್ದ, ಮತ್ತು ಹಳ್ಳಿಗೆ ಹೋಗೀವಿ. ಇದು ನೋಡ್ರಿ ಮೇನ್ ಎಂಟ್ರೆನ್ಸ್ ಬಾಗ್ಲ. ನಾವು ಈ ಕಡೆ ಒಳಗೆ ಬಂದಿಂದ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಮೇನ್ ಎಂಟ್ರೆನ್ಸ್ ಬಾಗ್ಲ ಹಿಂಗೈತಿ. ಮತ್ತು ನಾವಿಲ್ಲಿ ಬರೋ ತನಕ ಬಂದ್ವಿ ರೀ. ಮಳೆ ಅಂತೂ ಮಸ್ತ್ ಜೋರು ಮಳೆ ಬಂದುಬಿಡ್ತ್ರಿ. ದರ್ಶನ ಎಲ್ಲ ತೊಗೊಂಡು ಅವಾಗ ಮಳೆ ಒಳಗೆ ಸಿಕ್ಕೊಂಡ ಬಿಡ್ತಿದ್ವಿ. ಸಣ್ಣಕ್ಕೆ ಚಾಲು ಆಗೇ ಬಿಟ್ಟಿತ್ತು. ಇಲ್ಲೇನೋ ಕುಂತಿದ್ರಿ ಜನ, ಏನೋ ಮೀಟಿಂಗ್ ಮಾಡಾತಿದ್ರು ಅನ್ನಿಸ್ತೈತಿ. ಫುಲ್ ಸುತ್ತಲೂ ಹಿಂಗೈತೆ ನೋಡ್ರಿ ಗುಡಿ ಸುತ್ತಲ. ಎಷ್ಟು ಜನ ಬೇಕಾದ್ರೂ ಬಂದರು ಕುಂದ್ರು ಅಷ್ಟು ಜಾಗ ಐತೆ ನೋಡ್ರಿ ಎಲ್ಲ ಕಡೆ. ಆದರೆ ಏನ್ರಿ ಕ್ಲೀನ್ ಇಲ್ಲ, ಧೂಳ ಭಾಳ ಆಗೈತಿ. ಕ್ಲೀನ್ ಮಾಡೋರು ಇರ್ಲಾರ್ದಕ್ಕೆ ಈ ಪರಿಸ್ಥಿತಿ ಅಂತೇಳಿ ಅನ್ನಿಸ್ತೈತಿ. ಅದ ಒಂಥರ ಬೇಜಾರು ಅನಿಸಿದ್ದ, ಮತ್ತೊಂದೇನೂ ಇಲ್ಲ. ಬರೀ ಗುಡಿ ಒಳಗೆ ಏನೇನೈತಿ ಹೆಂಗೈತಿ ಅಂಥೇಳಿ ತೋರಿಸ್ತೇನೆ. ಈ ಕೋಟೆಯ ಕೊನೆಯ ರಾಜ ಯಾರಂತ ಹೇಳಿದ್ರೆ ಇಲ್ಲೈತೆ ನೋಡ್ರಿ ಅವ್ರ ಫೋಟೋ. ತ್ಯಾಗವೀರ್ ಶ್ರೀ ಲಿಂಗರಾಜ್ ಸರ್ ದೇಸಾಯಿ ಶಿರ್ಸಂಗಿ, ಇವ್ರ ಕೊನೆ ರಾಜ ಅಂತ ನೋಡ್ರಿ. ಇಲ್ಲೇ ಲಿಂಗರಾಜ್ ಸರ್ಕಲ್ ಅಂತ ಹೇಳಿನೂ ಒಂದೈತಿ. ಸವದತ್ತಿಗೆ ಅಪಾರವಾದಂಥ ಕೊಡುಗೆ ಕೊಟ್ಟಾರಿ ಇವರೆಲ್ಲ. ಈ ಕಡೆ ಸೈಡ್ ಒಂದು ಸಣ್ಣ ಬಾಗ್ಲ ಐತ್ರಿ, ಅಲ್ಲಿಂದ ಹೊರಗೆ ಬರಾಕತ್ತಿದ್ವಿ. ಮಳೆ ಸಣ್ಣಗೆ ಚಾಲು ಆಗಿತ್ತು. ಜೋರು ಆಕೈತಿ ಅಂಥೇಳಿ ಒಂದು ಊಹೆನೂ ಇರಲಿಲ್ಲ. ಇಲ್ಲೊಂದು ಗಿಡ ಐತ್ರಿ, ಇದು ಎದ್ರ ಗಿಡ ಅಂಥೇಳಿ ನನಗಂತೂ ಗೊತ್ತಾಗಲಿಲ್ಲ. ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇದ್ರೊಳಗೆ ಏನೋ ಕಾಯಿನೂ ಆಗ್ಯಾವು, ಆದರೆ ಯಾವ ಗಿಡ ಅಂಥೇಳಿ ಗೊತ್ತಿಲ್ಲ. ಮಾವಿನಕಾಯಿ ಗತೆ ಕಾಣಿಸತ್ತಾವು. ನಾವು ನೋಡಿದ್ವಿ ಯಾವ ಗಿಡ ಅಂಥೇಳಿ, ನಮಗೇನು ಅಷ್ಟೊಂದು ಗೊತ್ತಾಗಂಗಿಲ್ಲ. ಹಾಗಾಗಿ ಸುಮ್ಮನಾದ್ವಿ. ಅದ ಚರ್ಚೆ ಮಾಡ್ಕೊತ ಆ ವಿಡಿಯೋ ಒಳ್ಳೊಳ್ಳೆ ಆ ಗಿಡನ ತೋರಿಸಿವ್ರಿ ನಾವು. ಇಲ್ಲಿ ಓದ್ಕೊಳಕ್ಕೆ ಬಂದು ಕುಂದ್ರಾಕೂ ಭಾಳ ಶಾಂತ ಐತ್ರಿ ಈ ಜಾಗ. ಓದೋರ್ನು ಬಂದು ಕುಂತಿರ್ತಾರಂತೆ. ಅವರು ಬುಕ್ ಹಿಡ್ಕೊಂಡು ಕುಂತಿದ್ರು, ಆಮೇಲೆ ಅಲ್ಲಿ ಮಕ್ಕೊಂಡಿದ್ರೆ. ಇಲ್ಲಿ ನೋಡ್ರಿ ಹೆಂಗೆ ಕಸ ಎಲ್ಲ ಆ ಗುಡಿ ಕಲ್ಲೊಳಗೆ, ಆ ಕೆಳಗೆ ಕೋಟೆ ಕಲ್ಲೊಳಗೆ ಹೋಗ್ಲಿ ರೀ, ದೇವಸ್ಥಾನಕ್ಕರ ಹಾಕಿದ್ದು ಹಿಂಗೆ ಕಸ ಬೆಳೆದಿದ್ದಾರ ಕ್ಲೀನ್ ಮಾಡಿಸ್ಬೇಕಿತ್ತು. ಅಲ್ಲಿನೂ ಎಲ್ಲ ಕಸ ಬೆಳೆದೈತಿ, ನೆಲದಾಗೂ ಎಲ್ಲ ಬೆಳೆದೈತಿ. ಇಲ್ಲಿ ನೋಡ್ರಿ ಕಿಟಕಿ ಹೆಂಗೆ ಅದಾವ ಅಂತೇಳಿ. ಇದು ಎದ್ರ ಕಿಟಕಿನೋ ಗೊತ್ತಿಲ್ಲ, ನೋಡೋಣ ಅಂತ ಬರ್ರಿ. ನಮ್ಮ ಮನೆಯವರು ಅವರು ಎಲ್ಲ ನೆನಪುಗಳನ್ನು ಶೇರ್ ಮಾಡ್ಕೊಳಕತ್ತಿದ್ರು. ನಾನು ಹಿಂಗೆ SK ಶಾಲೆಗೆ ಹೋಗಿದ್ದೆ, ಇಲ್ಲೇ ಬಂದು
ಓದ್ಕೊಳಂಗಂಥೇಳಿ ಕುಂದಿರ್ತಿದ್ದೆ ಬರ್ಕೊಳಕ್ಕಂಥೇಳಿ. ನಮ್ಮ ಮನ್ಯಾಗ ಲೈಟ್ ಇರ್ತಿರ್ಲಿಲ್ಲ ಆಗಿನ ಟೈಮ್ ಒಳಗೆ. ಹಂಗೆ ಮಾಡಿದಾಗ ಒಂದು ಸರಿ ಕಂಪೌಂಡ್ ಹಾರಿ ಹೋಗಿ ಬಿದ್ದ ಕೈಗೆ ಹಳ್ಳೆನ ನಡೆಸ್ಕೊಂಡಿದ್ದೆ ಅಂಥೇಳಿ. ಇಲ್ಲಿ ನೋಡ್ರಿ ನೆಲದ ಮ್ಯಾಗು ಎಲ್ಲ ಕಲ್ಲ ಐತೆ ಅಂದ್ರೂ ಎಲ್ಲ ಕಡೆನೂ ಕಸ ಆಗಿಬಿಟ್ಟೈತಿ. ಚಪ್ಪಲಿಂದ ನಡ್ಯಾಕೂ ಆಗ್ಲಾರ್ದಂಗೆ ಆಗೈತೆ ರೀ. ಮುಳ್ಳು ನನಗೂ ಮತ್ತು ಚೆನ್ನಿಗೆ ಇಬ್ಬರಿಗೂ ಮುಳ್ಳೂ ನಟ್ಟಿತ್ತು. ತಕ್ಕೊಂಡ್ವಿ ಹಂಗೆ. ನೋಡ್ರಿ ಇಲ್ಲಿ ಪೌಳಿ ಹೆಂಗೈತಿ ಅಂತ ಹೇಳಿದ್ರೆ ಮಸ್ತ್ ಐತ್ರಿ ನೋಡಕ್ಕೆ. ಇಲ್ಲಿ ನೋಡ್ರಿ ಗರ್ಭಗುಡಿ ಏನೈತಲ್ಲ ಆ ಗುಡಿ ಮ್ಯಾಗೂ ಎಲ್ಲ ಕಡೆ ಕಸ ಬೆಳೆದೈತಿ. ಹಿಂಗಾದ್ರೆ ಆ ಗುಡಿದೂ ಇದನ್ನು ಗೋಡೆಗಳೆಲ್ಲ ಲೂಸ್ ಆಕಾವಲ್ರಿ, ಬಿರುಕು ಬಿಡ್ತಾವ ಅಂಥೇಳಿ ಅನ್ನಿಸ್ತು. ಇಲ್ಲಿ ನೋಡ್ರಿ KLEದ ಸಂಸ್ಥೆದ ಮೊದಲು ಸ್ಕೂಲ್ ಇಲ್ಲೇ ಸ್ಟಾರ್ಟ್ ಆಗಿತ್ತಂತ್ರಿ. ಆ ಬೋರ್ಡ್ ಈಗೂ ಐತಿ ನೋಡ್ರಿ ಅಲ್ಲೇ. ಈಗ ಅಷ್ಟು ದೊಡ್ಡ ಸಂಸ್ಥೆ ಆಗೈತೆ ರೀ KLE ಸೌದತ್ತಿ ಒಳಗೆ. ಮೊದಲು ಸ್ಟಾರ್ಟ್ ಆಗಿದ್ದು ಇಲ್ಲೇ ರೀ. ಅದ ಚಿನ್ನಿಗೆ ಹೇಳತ್ತಿದ್ರು ಮೊದಲು ಇಲ್ಲೇ ಸ್ಕೂಲ್ ಇತ್ತು ನೋಡ ಬೋರ್ಡ್ ಐತಿ ಅಂಥೇಳಿ. ಬರೀ ಇಲ್ಲೇ ಮ್ಯಾಲೆ ಹೋಗೋಣಂತ. ಮ್ಯಾಲೆ ಹೋಗಾಕ ಇಲ್ಲೇ ಒಂದು ದಾರಿ ಐತಿ, ಮ್ಯಾಲೆ ಹೋಗೋಣಂತ. ನೋಡ್ರಿ ಅಲ್ಲೆಲ್ಲ ಕಡೆನೂ ಹೆಂಗೆ ಕಸ ಬೆಳೆದೈತಿ ಅಂಥೇಳಿ. ಇಲ್ಲಿ ನೋಡ್ರಿ ಮೇಲೆ ಹೋಗೋ ದಾರಿ ಇದು. ಎಲ್ಲ ಕಡೆ ಕಸ ಆಗಿರೋದ್ರಿಂದ ಹುಡುಗರು ಕರ್ಕೊಂಡು ಹೋಗೋಕೆ ಆಗಂಗಿಲ್ಲ ಅಂಥೇಳಿ ನಮ್ಮ ಮನೆಯವ್ರು ತಾವಷ್ಟ ಹೋದ್ರೆ ನಾನು ಹುಡುಗರ ಜೋಡಿ ಕೆಳಗೆ ನಿಂತಿದ್ದೆ. ನಾನು ಮೊದಲೆಲ್ಲ ಹೋಗಿ ನೋಡಿ ಬಂದೇನಿ ರೀ ಇದನ್ನು. ಈ ಸರಿ ಹೋದಾಗ ನೋಡೋಕ್ಕಾಗಲಿಲ್ಲ. ನೋಡ್ರಿ ಅವಾಗೆಲ್ಲ ಕ್ಲೀನ್ ಇರ್ತಿತ್ತು, ಎಲ್ಲ ಕಡೆ ಅಡ್ಡಾಡೋಂಗೆ ಇರ್ತಿತ್ತು, ಅಡ್ಡಾಡಿದ್ವಿ. ಈಗ ಇದನ್ನಾಗಿರೋದ್ರಿಂದ ಕಸ ಬೆಳೆದಿರೋದ್ರಿಂದ ಅಲ್ಲೆಲ್ಲ ಹೋಗೋಕೆ ಆಗಂಗಿಲ್ಲ ಹುಡುಗರು ಕರ್ಕೊಂಡು. ಆಮೇಲೆ ಮುಳ್ಳೆಲ್ಲ ನಡ್ತಾವೆ ಅಂಥೇಳಿ ಹುಡುಗರು ಕರ್ಕೊಂಡು ಹೋಗಲಿಲ್ಲ. ನೋಡ್ರಿ ಹೆಂಗೆ ಕಾಣಿಸ್ತೈತೆ ಮ್ಯಾಗ ನಿಂತ್ರೆ. ಏನು ಕಾಣಿಸ್ಲಾರ್ದಂಗೆ ಆಗ್ಬಿಟ್ಟೈತಿ ಇಲ್ಲಿ ಕಸ ಬೆಳೆದಿರೋದ್ರಿಂದ. ತೋರಿಸ್ತಾನೆ ಬರೀ ಆ ಕಡೆ. ಯಾರೋ ಒಬ್ಬೊಬ್ಬರು ಇಬ್ಬಿಬ್ಬರು ಹೋಗಿ ಮ್ಯಾಗ ನೋಡಿ ಬರ್ತಾರಷ್ಟೆ. ಎಲ್ಲರಿಗಂತೂ ಹೋಗೋಕೆ ಆಗ್ಲಾರ್ದಂಗೆ ಆಗೈತಿ. ಮೊದಲು ಫುಲ್ ಹಿಂಗೆ ಸುತ್ತ ಹೊಡೆದು ಅಡ್ಡಾಡ್ಬೋದಿತ್ತು ರೀ ಅಲ್ಲಿ. ಈಗ ಅಲ್ಲೆಲ್ಲೇ ಬಿದ್ದಿರೋದ್ರಿಂದ ಹೋಗೋಕೆ ಹೆದರಿಕೆ ಅನ್ನಿಸ್ತೈತಿ. ಅದ್ರಾಗ ನಮ್ಮ ಹುಡುಗರು ಸುಮ್ಮನೆ ಇರೋಂಗಿಲ್ಲ, ಓಡಾಡ್ತನ ಮಾಡ್ತಾರಲ್ಲ, ಹಾಗಾಗಿ ಬೇಡ ಅಂಥೇಳಿ ಬಿಟ್ಟು. ಸೌದತ್ತಿ ಇಲ್ಲಿ ನಿಂತು ನೋಡಿದ್ರೆ ಫುಲ್ ಸೌದತ್ತಿ ವ್ಯೂ ಕಾಣಿಸ್ತೈತಿ. ಬರೀ ತೋರಿಸ್ತೇನೆ. ನಾವು ನೋಡ್ರಿ ಅಲ್ಲಿ ನಿಂತಿದ್ವಿ, ಮಳೆ ಚಾಲೂ ಆಗಿತ್ತು. ಮಳೆ ಒಳಗೆ ಅವ್ರು ಹೋಗಿದ್ರ ಮೇಲೆ. ಮಳೆನೂ ಬರಾಕತ್ತಿದ್ರಿಂದ ಹುಡುಗರಿಗೂ ಮಳೆಯಾಗ ತೊಯ್ಸೋದಾಕೈತಿ ಅಂಥೇಳಿ ವಿಚಾರ ಮಾಡಿ ತಾವಷ್ಟ ಹೋದ್ರೆ ಮಳೆ ನಿಂದಿರ್ತೈತಂತ ನಾವು ಎಷ್ಟೊತ್ತನ ಕುಂತ್ವಿ ರೀ. ಅಲ್ಲೇ ಮಳೆ ಏನು ನಿಂದಿರಲೇ ಇಲ್ಲ. ಭಾಳ ತನ ಕುಂತು ಅವತ್ತು ಇಡೀ ದಿನ ಸೌದತ್ತಿ ಒಳಗೆ ಹೋಗ್ಬಿಡ್ತೀವಿ ನಮ್ಮದು ಟೈಮ್. ಇಲ್ಲೊಂದು ಸ್ವಲ್ಪ ಹೊತ್ತು ಕುಂತ್ವಿ, ಅದು ಒಂಥರ ಖುಷಿ ರೀ. ಮಳೆ ಬಂತಂಥೇಳಿ ಭಾಳ ಹೊತ್ತಾದರೂ ಕುಂತ್ವೆಲ್ಲ ಅಂಥೇಳಿ. ಅಂಥ ಜಾಗ ಬಿಟ್ಟು ಬರೋಕೆ ಮನಸ್ಸು ಆಗಾಕತ್ತಿದ್ದಿಲ್ಲ. ಅದು ನೋಡ್ರಿ ನಮ್ಮ ಸೌದತ್ತಿ ಫುಲ್ ಈ ಕೋಟೆ ಮ್ಯಾಗ ನಿಂತ್ರೆ ಹೆಂಗೆ ಕಾಣಿಸ್ತೈತಿ ಅಂಥೇಳಿ. ಎಲ್ಲಿ ಏನೈತಿ ಅಂಥೇಳಿ ಗೊತ್ತೂ ಆಗಂಗಿಲ್ಲ ರೀ, ಅಷ್ಟು ಸಣ್ಣದಾಗಿ ಕಾಣಿಸ್ತೈತಿ. ಇದೈತಿ ಅಂತ ಹೇಳ್ಕೊಳಕ್ಕೆ ಒಂದು ಖುಷಿ ಅನ್ನಿಸ್ತೈತೆ ರೀ. ಯಾರಾದರೂ ಸೌದತ್ತಿಗೆ ಬಂದ್ರೆ ಒಂದು ಸರಿ ಈ ಕೋಟೆಗೆ ವಿಸಿಟ್ ಮಾಡಿ ಹೋಗ್ರಿ. ನೋಡೋಕ್ಕೆಲ್ಲ ಚಂದ ಐತಿ ಭಾಳ. ನಮ್ಮ ಸೌದತ್ತಿ ಒಳಗೂ ಏನು ಪ್ಲೇಸ್ ಇಲ್ಲ ಅಂತ ಅನ್ಕೊತೇವಿ. ಆದ್ರೆ ಹುಡುಕಿ ನೋಡಿದಾಗ ಒಂದೊಂದು ಪ್ಲೇಸ್ ಅಲ್ಲಲ್ಲೇ ಇರ್ತಾವು, ನಮಗೆ ಗೊತ್ತಿರಂಗಿಲ್ಲ. ಆವಾಗ ಒಂದೊಂದು ನೋಡಿ ತಿಳ್ಕೊಳ್ಳೋಣಂತ್ರಿ ಏನೇನು ಪ್ಲೇಸ್ ಅದಾವ ಅಂಥೇಳಿ. ಇದು ನೋಡ್ರಿ ಮತ್ತೊಂದು ಕಡೆಯಿಂದ ಇಳಿದು ಬಂದ್ರೆ ನಮ್ಮ ಮನೆಯವರು. ನಾನು ಅಲ್ಲೇ ಬರ್ತಾರಂಥೇಳಿ ಕಾಯ್ಕೊಂತ ಕುಂತೀನಿ. ಅವರು ಬೇರೆ ದಾರಿಯಿಂದ ಇಳಿದು ಬಂದ್ರೆ. ಇದು ನೋಡ್ರಿ ಗುಡಿದ ಕಳಶ. ಇಲ್ಲಿ ನೋಡ್ರಿ ಆ ಕಲ್ಲೊಳಗೂ ಎಂಥ ಚಂದ ಡಿಸೈನ್ ಮಾಡಿದ್ರು. ನಾವು ಅಲ್ಲೇ ನಿಂತಿದ್ವಲ್ಲ, ಸ್ವಲ್ಪ ಹೊತ್ತು ಆದ್ಮ್ಯಾಗ ಹಿಂಗೇನೋ ಮಾಡಕ್ಕೆ ಮ್ಯಾಗ ನೋಡಿದ್ವಿ. ಆ ಡಿಸೈನ್ ನೋಡಿ
ಇಷ್ಟು ಸಣ್ಣ ಸಣ್ಣ ಕಲ್ಲೊಳಗೆ ಹೆಂಗೆಲ್ಲ ಡಿಸೈನ್ ಮಾಡ್ಯಾರ ಅಂತೇಳಿ ಅಂದ್ಕೊಂಡ್ವಿ. ಆಮೇಲೆ ಪೂರ ಮೇಲೆ ಇದ್ರೊಳಗೆ ಅವಾಗೆಲ್ಲ ಲೈಟ್ ಇರ್ತಿರಲಿಲ್ಲಲ್ರಿ, ಇವೆಲ್ಲ ಚೌಕ್ ಏನು ಮಾಡ್ಯಾರಲ್ಲ ಇದ್ರೊಳಗೆಲ್ಲ ದೀಪ ಇಡ್ತಿದ್ರೇನೋ ಅಂಥೇಳಿ ನಾನು ಅಂದ್ಕೊಂಡೆ. ದೀಪ ಇಡಕ್ಕೆ ಮಾಡ್ಯಾರೇನ ಫುಲ್ ಎಲ್ಲ ಕಡೆನೂ ಎಲ್ಲ ಇದಕ್ಕೂ ಐತಿ ಹಂಗೆ ಫುಲ್ ಎಷ್ಟು ರೌಂಡ್ ಐತಲ್ಲ ಫುಲ್ ಹಂಗೆ ಐತಿ. ಅವಾಗ ಲೈಟ್ ಇರ್ತಿರ್ಲಿಲ್ಲಲ್ಲ ಆ ಟೈಮ್ ಒಳಗೆ ಹಿಂಗೆ ದೀಪ ಇಡಕ್ಕೆ ಮಾಡ್ಯಾರೇನೋ ಅಂಥೇಳಿ ನನಗೆ ಅನ್ನಿಸ್ತು. ಅದು ಎದಕ್ಕೆ ಹಂಗೆ ಮಾಡಿರ್ತಾರಂಥೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲಿಂದ ನಿಂತು ವಿಡಿಯೋ ಮಾಡಿಕೊಂಡೆ ಎಷ್ಟು ಚಂದ ಕಾಣಿಸಾತೈತಿ. ಎಲ್ಲ ಫುಲ್ ಗ್ರೀನ್ ಐತ್ರಿ. ಚಲೋ ಗಿಡನೂ ಅದಾವು, ಅದ್ರ ಜೋಡಿ ಕಸಾನು ಬೆಳೆದೈತಿ. ಮಳೆ ನೋಡ್ರಿ ಫುಲ್ ಜೋರಾಗ್ಬಿಟ್ಟೈತಿ. ಮಳೆ ಒಳಗೆ ಇಲ್ಲೇ ನಿಂತೇವಿ. ಹಂಗೆ ಈ ಕ್ಯಾಮ್ರಾದೊಳಗೆ ಅಷ್ಟು ಚಂದ ಕಾಣಿಸ್ವಲ್ದ್ರಿ. ಅದು ಎದುರಿಗೆ ನೋಡಕ್ಕಂತೂ ಭಾಳ ಚಂದ ಕಾಣಿಸಾಕತ್ತಿತ್ತು. ಆ ಮಳೆ ಒಳಗೆ ಆ ಕೋಟೆದೆಲ್ಲ ಸೈಡ್ ವ್ಯೂ ಇದು ಬಿದ್ದೈತಂದೆಲ್ಲ ಆ ಸೈಡಿಂದ ಝೂಮ್ ಮಾಡಿ ತೋರ್ಸಾತೀನಿ ನಾನು ನಿಮಗೆ. ಮತ್ತು ಈಚೆ ಕಡೆ ಅಂತೂ ಬರೀ ಕಸನ ಕಾಣಿಸ್ತೈತ್ರಿ, ಏನೂ ಕಾಣಿಸೋದೇ ಇಲ್ಲ. ಇಲ್ಲಿ ನೋಡ್ರಿ, ಅಲ್ಲೇ ನಾವು ಕುಂತಿದ್ವಿ ಸ್ವಲ್ಪ ಹೊತ್ತು. ಚಿನ್ನಿಗೆ ಮತ್ತು ಚುಕ್ಕಿಗೆ ಒಬ್ಬರು ಕೇಕ್ ತಂದು ಕೊಟ್ರು ತಿನ್ನಕ್ಕಂಥೇಳಿ. ಆ ಕೇಕ್ ತಿಂದ ಮೇಲಿಂದ ಆ ನಾಯಿ ಬಂತ್ರಿ ನಮ್ಮ ಹತ್ರ. ಅದಕ್ಕೂ ಒಂದು ಸ್ವಲ್ಪ ಹಾಕ್ಯಾರ ಇವ್ರು ಕೇಕ್. ಅದಂತೂ ಇವ್ರಿಗೆ ಬೆನ್ನ ಹತ್ಬಿಟ್ಟೈತಿ ಇಬ್ಬರಿಗೂ. ಇದು ನೋಡ್ರಿ, ನಾನು ಮತ್ತೊಂದು ಕಡೆಯಿಂದ ಇಳಿದೆ. ಭಾಳ ಬಾಗ್ಲು ಅದಾವ್ರಿ ಅಲ್ಲಿ. ಯಾಕಡೆ ಹೋಗ್ತೀವಿ ಯಾಕಡೆ ಬರ್ತೀವಿ ಅಂಥೇಳಿ ಗೊತ್ತಾಗಂಗಿಲ್ಲ ಒಂದೊಂದು ಸರಿ. ಇಲ್ಲಿ ನೋಡ್ರಿ, ಎಲ್ಲ ಕಸ ಹೊಡೆದು ಕ್ಲೀನ್ ಇದ್ರೆ ಎಷ್ಟು ಚಂದ ಕಾಣಿಸ್ತೈತಿ. ನಾನು ಇದು ಮತ್ತೊಂದು ಬಾಗಿಲಲ್ಲಿ ಕೆಳಗಿಳಿದೆ. ಗುಡಿಯಿಂದ ಕೆಳಗೆ ಬರೋ ದಾರಿ ಇದೆ. ಇಲ್ಲಿ ಅಡುಗೆ ಮಾಡ್ತಾರೆ ಅನ್ನಿಸ್ತೈತಿ. ದೊಡ್ಡ ಕೊಪ್ಪರಿಗೆಗಳೆಲ್ಲ ಇದ್ದು. ನಾನು ಬರೋ ಅವಸರಕ್ಕೆ ಚಪ್ಪಲ್ ಹಾಕೊಳ್ಳೋದು ಮರೆತು ಬಂದುಬಿಟ್ಟಿದ್ದೆ ರೀ. ಇದೇನಂತೇಳಿ ವಿಡಿಯೋ ಮಾಡ್ಕೊಳತ್ತಿದ್ದೆ. ನಮ್ಮ ಮನೆಯವ್ರು ಕೇಳ್ಕೊಂತ ಚಪ್ಪಲ್ ಹಾಕೊಳ್ಳೋದ ಮರೆತು ಬಂದುಬಿಟ್ಟೇನಿ. ಹೋಗಿ ನಮ್ಮ ಚಿನ್ನಿನೂ ಹಾಕ್ಕೊಂಡಿಲ್ಲ, ನನಗೆ ನೆನಪಾಗಿಲ್ಲ ನಾನು ಚಪ್ಪಲ್ ಹಾಕೊಳ್ಳೋದು. ಇದನ್ನೆಲ್ಲ ನೋಡೋದ್ರಾಗ ಚಿನ್ನಿನೂ ನಾನು ಹಾಕ್ಕೊಂಡಿಲ್ಲ ಅಂಥೇಳಿ ಅವ್ರ ಪಪ್ಪನ ಮುಂದೆ ಹೇಳಿಲ್ಲ. ಅವಾಗ ನನಗೆ ನೆನಪಾಗೈತೆ, ಅಯ್ಯೋ ನಾನು ಚಪ್ಪಲ್ ಹಾಕ್ಕೊಂಡಿಲ್ಲ ಅಂಥೇಳಿ. ಅಲ್ಲಿ ತನಕ ನೆನಪೇ ಇರಲಿಲ್ಲ. ಇಲ್ಲಿ ನೋಡ್ರಿ ಇಲ್ಲ ಹೆಂಗೈತಿ ಅಂತೇಳಿ. ಇದೇನೈತೋ ಗೊತ್ತಿಲ್ಲ ರೀ ನನಗೆ. ಕಳ್ಳ ಮಾರ್ಗ ಅಂತಂದ್ರಿ ನಮ್ಮ ಮನೆಯವ್ರು. ಏನಾರ ಹಿಂಗೆ ದಾಳಿ ಆದಾಗ ಹೋಗಕ್ಕೆ ಮಾರ್ಗಗಳವ ಅಂಥೇಳಿ ಅನ್ನಕತ್ತಿದ್ರೆ. ನಾನು ಇವರಿಗೆ ತಂದೆ ಮಕ್ಕಳಿಗೂ ನಡ್ಕೊತ ಬರ್ರಿ ಒಂದು ವಿಡಿಯೋ ಮಾಡ್ತೀನಿ, ನೆನಪಿಗಿರ್ತೈತಿ ಕೋಟೆ ಒಳಗೆ ಅಡ್ಡಾಡಿದ್ದೆ ಅಂಥೇಳಿ ಇವ್ರಿಗೆ ನಡ್ಕೊತ ಬಾ ಅಂದೆ. ಅದು ಯಾಕೋ ಭಾಳ ಕತ್ಲು ಬಂತ್ರಿ. ಮಾಡಂತೂ ಫುಲ್ ಆಗಿತ್ತು. ಒಂದು ಸ್ವಲ್ಪ ಮಳೆ ನಿಂತಿತ್ತು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ವಾಪಸ್ ಹೋಗಿ ಚಪ್ಪಲ್ ತೊಗೊಂಬಂದೆ ರೀ. ತೊಗೊಂಬಂದು ನಾನು ಚಿನ್ನಿ ಚುಕ್ಕಿ ಮತ್ತು ಆ ಕಡೆ ಇಳ್ದು ಹೊಂಟ್ವಿ. ಈ ಕಡೆ ಭಾಳ ಕಸ ಇತ್ತು. ನಮ್ಮ ಮನೆಯವರ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬರ್ತೀನಿ, ನೀವು ಹಂಗೆ ಹೋಗ್ರಿ ಅಂತಂದ್ರೆ. ಹಾಗಾಗಿ ನಾವು ಹಂಗೆ ಹೋದ್ವಿ. ಇಲ್ಲಿ ನೋಡ್ರಿ, ಈಗ ಕೆಳಗೆ ಬಂದ್ವಲ್ಲ, ಅಲ್ಲೇ ಆ ಕೋಟೆಯಿಂದ ಅದೇನು ದೇವಸ್ಥಾನ ಇತ್ತಲ್ರಿ, ಅದರಿಂದ ಸ್ವಲ್ಪ ಕೆಳಗೆ ನಿಂತ್ರೆ ಹಿಂಗೆ ಕಾಣಿಸ್ತೈತೆ ಸೌದತ್ತಿ. ನಾವಲ್ಲಿ ಹೊಂಟೇವಿ ನೋಡ್ರಿ 3 ಮಂದಿ. ಮತ್ತು ಅಲ್ಲಿ ಹೋಗೋದಕ್ಕಂದ್ರೆ ಮತ್ತೆ ಮಳೆ ಚಾಲು ಆತ್ರಿ. ಇಲ್ಲಿ ನೋಡ್ರಿ, ಇಲ್ಲಿಯೂ ಈ ಕೋಟೆ ಮ್ಯಾಗೆಲ್ಲ ಹೆಂಗೆ ಇಲ್ಲೆಲ್ಲ ಕಸ ಬೆಳೆದ್ಬಿಟ್ಟೈತಿ. ಎಲ್ಲ ಕಡೆ ಹತ್ತಾಕ ಮೆಟ್ಟಿಗಿಟ್ಟು ಭಾಳ ಚಂದ ಅದಾವ್ರಿ. ಆದ್ರೆ ಎಲ್ಲ ಕಡೆನೂ ಕಸ ಬೆಳೆದಿರೋದ್ರಿಂದ ದಾರಿನೂ ಕಾಣಿಸಂಗಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಂಗಿಲ್ಲ ಹೊಸದಾಗಿ ಹೋದ್ರೆ. ಹಂಗಾಗೈತಿ. ಇದು ನೋಡ್ರಿ ನಮ್ಮ ಸೌದತ್ತಿ ವ್ಯೂ ಹೆಂಗೈತಿ ಅಂಥೇಳಿ. ಕೋಟೆ ಮ್ಯಾಗ ನಿಂತ್ರೆ ಸೌದತ್ತಿ ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಆಗಳೇ ಫುಲ್ ಮ್ಯಾಗ ನಿಂತು ತೋರ್ಸೀನಿ. ಈಗ ಒಂದು ಸ್ವಲ್ಪ ಕೆಳಗೆ ಬಂದು ನಿಂತು ತೋರ್ಸಾತೀನಿ. ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳತ್ತೇನೆ ರೀ, ಯಾರಾದರೂ ಸೌದತ್ತಿ ಹತ್ರ ಬಂದ್ರೆ ಈ ಕೋಟೆ ನೋಡ್ಲಾರ್ದಂತೂ ಹೋಗಬೇಡ್ರಿ. ಇದು ನೋಡಕ್ಕೆ ನಿಮಗೆ ಮತ್ತೆ ಹೊಳ್ಳಿ ಸಿಗಂಗಿಲ್ಲ, ಅಷ್ಟು ಚಂದ ಐತಿ. ಖರೆ ಅಂದರು ನನಗಂತೂ ಭಾಳ ಲೈಕಾತು. ಹಂಗಂತೇಳಿ ನಿಮಗೆ ಶೇರ್ ಮಾಡಾಕತ್ತೇನೆ. ಇದಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕೆ ಇಟ್ಟು ಮೇಂಟೆನೆನ್ಸ್ ಮಾಡಿಸಿದ್ರಂತೂ ಭಾಳ ಚಂದ ಇರ್ತೈತಿ. ಹಾಗಾಗಿ ಒಂದಿಷ್ಟು ಟಿಕೆಟಿಗೆ ರೊಕ್ಕ ಅಂತಲೂ ಮಾಡಿದ್ರು ಅದಕ್ಕೂ ಒಂದು ವ್ಯಾಲ್ಯೂ ಇರ್ತೈತಿ ರೀ. ಟಿಕೆಟಿಗೆ ರೊಕ್ಕ ಕೊಟ್ಟಾದರೂ ಬಂದಿರ್ತಾರಲ್ಲ ಎಲ್ಲರೂ, ಅದನ್ನು ಚೆಂದಾಗಿ ನೋಡ್ಕೋತಾರೆ, ಉಳಿಸ್ಕೋಬೇಕು. ಇದನ್ನು ಕೋಟೆ ಮತ್ತು ಹೊಳ್ಳಿ ನಿರ್ಮಾಣ ಮಾಡೋದಂತೂ ಇನ್ನೇನು ಕನಸಿನ ಮಾತು ರೀ. ಆದರೆ ಇದ್ದಷ್ಟು ದಿನಾನಾದರೂ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು.
ಇದನ್ನು ಉಳ್ಯಾಕ ಏನೇನು ಮಾಡ್ಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿ ಉಳಿಸ್ಕೊಂಡ್ರೆ ಚಲೋ ಅನಿಸ್ತೈತಿ. ಇದು ಸರ್ಕಾರದ ಆಧೀನದೊಳಗೆ ಐತಿ ಅಂತ ಹೇಳ್ತಾರೆ. ಹಂಗಿದ್ರೆ ಇದನ್ನು ಎದಕ್ಕೆದಕ್ಕೋ ಎಷ್ಟೆಷ್ಟೋ ರೊಕ್ಕ ಹಾಕಿ ಹಾಳು ಮಾಡ್ತಾರೆ. ಆದರೆ ನಮ್ಮ ಪುರಾತನವಾದಂಥ ಇಂಥ ಕೋಟೆಗಳನ್ನು ದೇವಸ್ಥಾನಗಳನ್ನು ಉಳಿಸಿ ಬೆಳೆಸ್ಬೇಕಂತೇಳಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ರೀ ಈ ವಿಡಿಯೋ ಮುಖಾಂತರ. ನೋಡಿರಿ ಎಷ್ಟೆಲ್ಲ ಚಂದ ಐತಿ ಖರೆ. ನೋಡಿರಿ ಅಲ್ಲೆಲ್ಲ ನೋಡಕ್ಕೆ ಹೀಗೆಲ್ಲ ಮ್ಯಾಗ ನಿಂತು ನೋಡಕ್ಕೆ ಮಸ್ತ್ ಅನಿಸ್ತೈತಿ ರೀ. ಹಂಗೈತಿ ಅದೆಲ್ಲ ಮಿಸ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಒಳಗೆ ಬಂದುಬಿಟ್ಟೈತಿ. ಈಗ ಫುಲ್ ಎಲ್ಲ ಕಡೆನೂ ಕೋಟೆ ಹಾಳಾಗಕತ್ತೈತಿ. ಅವಾಗ ಅವರೆಲ್ಲ ಎಷ್ಟು ಕಷ್ಟಪಟ್ಟು 8 ವರ್ಷ ಗಂಟ್ಲೆ ಈ ಕೋಟೆಗಳನ್ನು ನಿರ್ಮಾಣ ಮಾಡ್ಯಾರ. ಈಗ ನಾವು 8 ವರ್ಷ ಅಲ್ರಿ, ಒಂದು 40-50 ವರ್ಷ ಆದ್ರೂ ಇಂಥ ಕೋಟೆಗಳನ್ನು ಕಟ್ಟಕ್ಕೆ ಆಗಂಗಿಲ್ಲ, ಅಷ್ಟು ಚಂದ ಐತಿದೆ. ಆಮೇಲೆ ಶಿರಸಂಗಿ ಅವ್ರದ್ದು ಹೇಳಿದೆಲ್ರಿ ನಾನು, ಲಿಂಗರಾಜ್ ದೇಸಾಯಿ ಅವರು ಭಾಳ ಕೊಡುಗೆಗಳನ್ನು ಕೊಟ್ಟಾರ್ರಿ ನಮ್ಮ ಸವದತ್ತಿ ಒಳಗೆ. ಎಷ್ಟೋ ಜಾಗಗಳೆಲ್ಲ ಅವರು ಅಂತ ಅವ್ರ ದಾನವಾಗಿ ಅವನು ಕೊಟ್ಟಾರ್ರಿ. ಅದನ್ನು ಒಂದು ಹೇಳಕ್ಕೆ ಹೆಮ್ಮೆ ಅನ್ನಿಸ್ತೈತ್ರಿ. ಅಂಥವ್ರು ಒಬ್ರು ಇದ್ರೆ ನಮ್ಮೂರೊಳಗೆ ಅಂಥೇಳಿ ಹೇಳ್ಕೊಳಕ್ಕೆ. ನೋಡ್ರಿ ಎಲ್ಲ ಹೆಂಗೈತಿ ಅಂಥೇಳಿ. ಒಂದೊಂದು ಕಲ್ಯಾಗೂ ಅವ್ರು ಎಷ್ಟೆಲ್ಲ ಚಂದ ಡಿಸೈನ್ ಎಲ್ಲ ಹೆಂಗೆ ಮಾಡ್ಯಾರ ಅಂದ್ರೆ ವಿಚಿತ್ರ ಅನಿಸ್ತೈತ್ರಿ ನೋಡಕ್ಕೆ. ನೋಡ್ರಿ ಅಲ್ಲಿ ಮ್ಯಾಲೆ ನಿಂತ್ರೆ ಹಿಂಗೆ ರೋಡ್ ಕಾಣಿಸ್ತೈತಿ. ಇಲ್ಲಿ 400 ವರ್ಷದ ಹಳೆ ಕೋಟೆ ಅಂದ್ರೆ ಇಷ್ಟು ಗಟ್ಟಿಮುಟ್ಟೈತಿ ನೋಡ್ರಿ ಇದು ಕೋಟೆ. ಇದು ಹಿಂಗೆ ಕೋಟೆಗೆ ಬರಾಕ್ ದಾರಿ ಅಲ್ಲಿಂತ ವಿಡಿಯೋ ಮಾಡ್ಕೊಂಡಾರಿ ಅವರು. ಇಲ್ಲಿಂದನೂ ಸೌದತ್ತಿ ವ್ಯೂ ಕಾಣಿಸ್ತೈತಿ ನೋಡ್ರಿ. ಇಲ್ಲೇ ನೋಡ್ರಿ ಧ್ವಜಾರೋಹಣ ಮಾಡೋಂಥ ಧ್ವಜಸ್ತಂಭನೂ ಐತಿ. ಆ ಟೈಮ್ದಾಗ ಅಷ್ಟೇ ಬಂದು ಧ್ವಜಾರೋಹಣ ಮಾಡಿ ಹೋಗೋದಲ್ಲ, ಇದನ್ನು ಉಳಿಸಿ ಬೆಳೆಸಕ್ಕೆ ಟ್ರೈ ಮಾಡಿರಿ. ಅಲ್ಲೇ ಒಂದು ಸ್ವಲ್ಪ ಕೇಕ್ ಹಾಕಿದ್ವಿ ಅಂತ ಹೇಳಿದೆ ಅಲ್ರಿ, ಆ ನಾಯಿ ನಮ್ಮ ಬೆನ್ನ ಹತ್ಬಿಡ್ತು.
ಈ ಕಡೆ ಐತಂತ ನೋಡ್ರಿ ಅದು ರಂಗಮಂದಿರ ಹೇಳಿದೆಲ್ಲ ನಾನು. ಇಲ್ಲೆಲ್ಲ ಹುಡುಗರು ಕ್ರಿಕೆಟ್ ಆಡಕತ್ತಿದ್ರೆ ನಾವು ಆ ಕಡೆ ಹೋಗಲಿಲ್ಲ. ಅಲ್ಲೈತೆ ನೋಡ್ರಿ ಸ್ಟೇಜ್. ಇಲ್ಲೇ ಝೂಮ್ ಮಾಡತ್ತೆ ನೋಡ್ರಿ, ಕಾಣಿಸ್ತೈತಿ. ಅಲ್ಲೈತೆ ನೋಡ್ರಿ ಸ್ಟೇಜ್. ಅದ್ರ ಮೇಲೆ ನಾಟಕಗಳೆಲ್ಲ ನಡೀತಿದ್ವಂತ. ಇಲ್ಲೆಲ್ಲ ಕುಂದ್ರಾಕ ಜಗಾರಿ ಇಷ್ಟೆಲ್ಲ. ಈಗೂ ಯಾವಾಗಾರ ನಾಟಕಗಳ ನಡೀತಾವೆ ಇಲ್ಲೇ ಅಂತೇಳಿ ನಮ್ಮ ಮನೆಯವ್ರು ಹೇಳಾಕತ್ತಿದ್ರು. ಹುಡುಗರೆಲ್ಲ ಕ್ರಿಕೆಟ್ ಆಡೋಕ್ಕಂತ ನಿಂತಿದ್ದಾರೆ ಅಲ್ಲಿ. ಮಳೆ ಹತ್ತಿರೋದ್ರಿಂದ ನಾವು ಆ ಕಡೆ ಹೋಗ್ಲಿಲ್ಲ ರೀ. ಮಳೆ ಒಂದು ಸ್ವಲ್ಪ ನಿಂತಿತ್ತು, ಆ ಟೈಮ್ ಒಳಗೆ ಹೋಗ್ಬಿಟ್ರಾತಂತೇಳಿ ಹೋಗಲಿಲ್ಲ. ಮಳೆ ನೋಡ್ರಿ ಮತ್ತೆ ಚಾಲು ಆಗೇ ಬಿಡುತ್ತೆ. ಇದು ನೋಡ್ರಿ ಇಷ್ಟೊಂದು ಸಣ್ಣ ಮಂಟಪದ ಗತೆ ಮಾಡ್ಯಾರ. ಇದನ್ನ ಈಗೀಗ ಮಾಡಿದ್ದಂತ, ಮೊದಲಿಂದೇನಲ್ಲ. ಈ ಕಡೆ ನೋಡ್ರಿ ನಾವು ಆಗಳೇ ಬಂದ್ವಲ್ಲ ಹಿಂದಿನ ದಾರಿಯಿಂದ. ಆ ದಾರಿಯಿಂದ ಬಂದರೆ ಹಿಂಗೊಮ್ಮೆ ಆದ ದಾರಿಗೆ ನಾವು ಜಾಯಿನ್ ಆದ್ವಿ ರೀ ಇಲ್ಲಿಗೆ. ನೋಡ್ರಿ ನಾವು ಕೆಳಗೆ ಬಂದ್ವಿ. ನಮ್ಮ ಜೋಡಿ ಬೆನ್ನತ್ತಿ ಇದು ಬಂತು. ಪ್ರಾಣಿಗೆ ಎಷ್ಟು ನಿಯತ್ತಿನ ಪ್ರಾಣಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ನೋಡ್ರಿ ನಾಯಿಗೆ. ನಾವು ಹಾಕಿದ್ದು ಒಂದು ಸ್ವಲ್ಪ ಕೇಕಿಂದ ಅದು ನಮ್ಮ ಬೆನ್ನ ಹತ್ಕೊಂಡು ಇಲ್ಲಿ ತನಕ ಬಂದೈತಿ. ಹೋಗಾಕಂತೂ ಮನಸ್ಸಾಗವಲ್ರಿ. ಹೊಳ್ಳಿ ಮತ್ತೆ ಅದನ್ನ ವಿಡಿಯೋ ನೋಡ್ಕೊಳತ್ತೀನಿ. ಇನ್ನೊಂದು ಸರಿ ನೋಡ್ಕೊಂಡು ಹೋದ್ರಾತಂತೇಳಿ ನಾವು ಹೊಂಟೇವು ನೋಡ್ರಿ. ನಮ್ಮ ಗಾಡಿ ಹತ್ರನೂ ಬಂತು. ಇನ್ನೇನು ನಮ್ಮ ಬೆನ್ನ ಹತ್ತಿ ಬರ್ತೈತೆ ಅನ್ಕೊಳತ್ತಿದ್ವಿ. ಮಳೆ ಒಂದು ಸ್ವಲ್ಪ ನಿಂತಿತ್ತು, ಈಗ ಹೋದ್ರಾತಂತೇಳಿ ನಾವು ಬಂದ್ವಿ. ಇದು ಹೋಗಲಿಲ್ಲ. ಮತ್ತು ತಿನ್ನಕ್ಕೆ ನಾವು ಏನೂ ತಂದಿರಲಿಲ್ಲ ರೀ. ನಮಗೆ ಐಡಿಯಾನೂ ಇರಲಿಲ್ಲ ಹೊಡ್ ತಿನ್ನಕ್ಕೇನ್ರ ಒಯ್ಬೇಕಂತ. ಹಂಗೆ ಹೋಗಿದ್ವಿ ಅಷ್ಟೇ. ಒಂದಿಟ್ಟು ಮುರ್ದು ಹಾಕಿ ನೋಡ್ರಿ, ಕೋಟೆ ಮುಂದೆ ನಿಂತ್ರೆ ಹಿಂಗೆ ಕಾಣ್ತೈತೆ ನೋಡ್ರಿ ಸೌದತ್ತಿ. ಮುರ್ದು ಹಾಕಿ ತಿನ್ನಕ್ಕೇನು ತಂದಿರಲಿಲ್ಲ. ಹಾಗಾಗಿ ನಾವು ಬರೋವಾಗ ನಮ್ಮ ಇವತ್ತಿನ ಬ್ಲಾಗ್ ಸತ್ಯಪಜ್ಜ ಅಂಥೇಳಿ ನಮ್ಮ ಅಜ್ಜಾರ ಪರಿಚಯದವರು ನಮಗೆ ಸಿಕ್ಕಿದ್ದರಿ. ಅವ್ರ ಕರ್ಗಂತ ತಂದಿದ್ರು ಚಿನ್ನ. ಗಾಡಿ ತನ ಬಂದಿದ್ದಕ್ಕೂ ಮತ್ತೊಂದು ಗಿಫ್ಟ್ ಅದಕ್ಕೆ ಸತ್ಯಪಜ್ಜ ಕೊಟ್ಟಿದ್ದ. ಅದನ್ನ ಬ್ಯಾಗ್ನಾಗ ಇಟ್ಕೊಂಡು ಹೋಗ್ಲಿಲ್ಲ ನೋಡಿ ನಾವು. ಅನ್ನಗಳ ಮ್ಯಾಗ ತಿನ್ನೋರ ಹೆಸರು ಬರ್ದಿರ್ತದ ಅಂಥೇಳಿ ಒಂದು 3-4 ಪ್ಯಾಕೆಟ್ ಕರ್ದಂಟು ತಂದಿದ್ರೆ. ಅದ್ರೊಳಗೆ ಅದು ನೆನಪಾತ್ರಿ. ಗಾಡಿ ಒಳಗೆ ಇತ್ತು ಅದು, ನಾವು ಬ್ಯಾಗ್ನಾಗ ಇಟ್ಕೊಂಡಿರಲಿಲ್ಲ. ಗಾಡಿ ಒಳಗೆ ಇತ್ತು. ಅದ ಕರ್ದಂಟು ತೆಗೆದು ಹಾಕ್ರಿ ಅದಕ್ಕೆ ಅಂದ್ಕೊಳ್ಳಿ. ಅವ್ರು ಹಾಕಾತಾರ. ತಿನ್ನಕ್ಕೆ ಹೆಂಗೆ ಮಾಡತ್ತೈತೆ ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳತ್ತಿದ್ರಿ, ಪ್ರತಿಯೊಂದು ಅಗಳ ಮ್ಯಾಗ್ನೂ ತಿನ್ನೋರ ಹೆಸರು ಬರ್ದಿರ್ತೈತಂತ ನೋಡ ಅಂತೇಳಿ. ಅದು ಹೆಂಗಾತಂದ್ರೆ ರೀ, ಅವತ್ತು ನಾವು ಅರ್ಧ ದಾರಿಗೆ ಹೋಗಿದ್ವಿ ರೀ. ನಮ್ಮೂರು ಕತ್ರಿಗೆ ನಾವು ಹೊಳ್ಳೋ ಟೈಮ್ ಒಳಗೆ ಅವ್ರು ನಮ್ಗೆ ಎದುರಿಗೆ ಸಿಕ್ಕರೆ, ಹುಡುಗರಿಗೆ ತಂದಿದ್ದೆ ತಗೋಪ್ಪ, ನಿಮ್ಮ ಮನೆಗೆ ಬಂದಿದ್ದೆ, ನೀವು ಹೊಂಟ್ರಿ ಅಂಥೇಳಿ ನಮ್ಮ ಕೈಯಾಗ ಕೊಟ್ಟು ಹೋದ್ರೆ. ಅವ್ರು ಕೊಟ್ಟಿದ್ದು ಇದು ನಾಯಿಗೆ ಸೇರ್ಬೇಕಾಗಿತ್ತು ನೋಡ್ರಿ. ಅದು ಹೆಂಗೆಲ್ಲ ಇರ್ತೈತಿ ಅಂಥೇಳಿ ಕರೆ ಒಂದೊಂದು ಸರಿ ಅನ್ನಿಸ್ತೈತ್ರಿ. ಗಾದೆ ಮಾತುಗಳನ್ನ ಏನೂ ಸುಮ್ಮನೆ ಮಾಡಿಲ್ಲ, ಎಲ್ಲ ಕರೆಕ್ಟ್ ಆ ಟೈಮಿಗೆ ಹಂಗೆ ಆಕೈತಿ, ಅದಕ್ಕೆ ಮಾಡಿರ್ತಾರ ಅಂಥೇಳಿ. ಕೈ ತಕೋರಿ, ನೀರದ ಬಿಡ್ರಿ ಬ್ಯಾಗ್ನಾಗ. ಅದಕ್ಕೆ ಅಲ್ಲಿ ಅಂಗಡಿ ಅದು ತಿಂದು ಮುಗಿದ್ಮ್ಯಾಗ ಹಾಳೆನೂ ಬಿಡ್ಲಿಲ್ಲ ರೀ. ನಮ್ಗೆ ಒಂಥರ ಅನ್ನಿಸ್ತಾ. ಇಲ್ಲಿ ಯಾವ ಮನೆ ಇರಂಗಿಲ್ಲ, ಕೋಟೆ ಒಳಗೆ ಇರ್ತೈತಿ ರೀ ಅದು. ಅದಕ್ಕೆ ಯಾರು ಬಂದವ್ರ ಹಿಂಗೇನಾರ ಹಾಕಿದ್ದ ತಿಂತೈತಿ ಅಂತ. ನಾವು ನೋಡ್ರಿ ಮಳೆಯಾಗ ನಿಂತೇವಿ 3 ಮಂದಿ. ಚಿನ್ನಿಯವ್ರ ಪಪ್ಪ ನಾಯಿಗೆ ಬಿಸ್ಕಿಟ್ ತರಕ್ಕೆ ಹೋದ್ರೆ ಅದು ಹಾಳಿ ಎಲ್ಲ ತಿನ್ನತೈತಿ, ಭಾಳ ಹಸ್ಕೊಂಡೈತಿ ಅಂಥೇಳಿ ನಾವು ಮಳೆಯಾಗ ನಿಂತೇವೆ 3 ಮಂದಿ. ನೋಡ್ರಿ ನಮ್ಮ ಸವದತ್ತಿ ಕೋಟೆ ಹೆಂಗೈತಿ ಅಂಥೇಳಿ. ಯಾರಾದರೂ ಸೌದತ್ತಿಗೆ ಬಂದರೆ ಒಂದ್ಸರಿ ಬಂದು ಈ ಕೋಟೆ ನೋಡ್ಕೊಂಡು ಹೋಗ್ರಿ. ಭಾಳ ಚಂದ ಐತಿ. ಆದ್ರೇನು ಸ್ವಲ್ಪ ಕ್ಲೀನ್ ಇಲ್ಲ ಅನ್ನೋದಷ್ಟು. ಮೇಂಟೆನೆನ್ಸ್ ಮಾಡಿದ್ರೆ ಮಸ್ತ್ ಐತ್ರಿ ಕೋಟೆ ನೋಡಾಕ್ನು. ಹಳೆ ಕಾಲದ್ದು ನಮಗೆ ನೋಡೋಕ್ಕೇನೂ ಸಿಗಂಗಿಲ್ಲ. ಈಗ ಸಿಕ್ಕೈತಿ ಅಂತ ಹೇಳಿ ನಾವು ಕೆಳಗ್ರೊಮ್ಮೆ ನೋಡಕ್ಕೆ ಬರ್ತೀವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಾ ಈಗ 6 ವರ್ಷದಿಂದ ಬಂದಿದ್ದೆ. ಆವಾಗ ಇಷ್ಟು ಹಾಳಾಗಿರಲಿಲ್ಲ. ಈಗ ಮತ್ತೆ ಎಷ್ಟೋ ಹಾಳಾಗೈತಿ. ಆದಷ್ಟು ಇದ್ದಂಥ ಸಂಪತ್ತುಗಳನ್ನು ನಾವು ಉಳಿಸ್ಕೊತ ಹೋಗ್ಬೇಕು. ಈ ನಾಯಿ ನೋಡ್ರಿ ಈಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಇನ್ನೂ ಇಲ್ಲೇ ನಿಂತೈತಿ. ಮಳೆ ಅಂತೂ ಫುಲ್ ಜೋರಾತ. ಎತ್ತರಕ್ಕಿಡ್ರಿ ಅಲ್ಲಿ ಕಲ್ ಮ್ಯಾಗ ಏನ್ರಿ ಇಟ್ಟು ನೋಡ್ರಿ. ಬೇರೆ ತಗೋರಿ, ಕಲ್ ಮ್ಯಾಗ ಇಟ್ಟು ನೋಡ್ರಿ ತಿಂತದ.
ನೋಡ ಅದು ಸ್ವಚ್ಛ ಜಾಗದ ಅಂತ ತಿನ್ನೋದು ನೆಲದ ಮ್ಯಾಗಿನ ತಿನ್ನಕ್ಕೆ ಹೊಲ್ದದು ಸರಿ ಮತ್ತೆ ಹಂಗೆ ಮತ್ತೆ ಹೊಟ್ಟೆ ಹಸಿದ್ರೆ ಯಾರು ಬೇಕಾ ತಿಂತಾರೆ ಹಂಗೆ ಮನುಷ್ಯನ ತಿಂತಾರೆ ಏನು ಹೇಳತ್ತ ನಿಮಗೆ ಮ್ಯಾಗಿಡ್ರಿ ನೀವು ಆಗಳೇ ತಿನ್ಲಾರ ನೋಡಿ ಅನ್ಕೊಂಡೆ ನಾ ಮ್ಯಾಗಿದ್ರೆ ತಿಂತೀವಿ ಅದೊಂದು ಪ್ಯಾಕೆಟ್ ಹಾಕ್ಬಿಡ್ರಿ ಅದೊಂದು ಪ್ಯಾಕೆಟ್ ಪೂರ್ತಿ ನೀ ನೋಡ್ರಿ ಸರಿ ಹೋಗೋಣ ಅಂದಾಗೆಲ್ಲ ನಮ್ಮ ಮನೆಯವ್ರು ಬೇಡ ಬೇಡ ಅಂತಿದ್ರು ಆದರೆ ಇವತ್ತು ಹೋಗೋಣ ಅಂತೇಳಿ ಹೂ ಅಂತ ರೆಡಿ ಆದ್ರೆ ಅದ್ರ ಮಳೆ ನಮ್ಮನ್ನು ಕಾಡಾಕತ್ತೈತಿ ಅದನ್ನು ನಾವು ಮಾತಾಡಕತ್ತಿದ್ವಿ ನೀವು ಸರಿ ಹೋಗೋಣ ಅಂದಾಗ ಹೂ ಅನ್ನಂಗಿಲ್ಲ ಇವತ್ತು ಮಳೆ ಬರತೈತಿ ಹೂ ಅಂದು ಬಂದಿರಿ ನೋಡ್ರಿ ಮಳೆ ಒಳಗೆ ಸಿಕ್ಕೊಂಡೇವಿ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್